ನಿಮಗೆ ಗೊತ್ತಾ, ನಿಮ್ಮ ಅಡಲ್ಟ್ ಬಿಹೇವಿಯರ್ ಪ್ಯಾಟರ್ನ್ ಏನಿದೆಯೋ ಅದು ನಿಮ್ಮ ಚೈಲ್ಡ್ಹುಡ್ಗೆ ಸಂಬಂಧಪಟ್ಟಿದ್ದು ಅಂತ. ನೀವು ನೋಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು ಅಥವಾ ನಿಮ್ಮ ಕೊಲೀಗ್ಸ್ ಆಗಿರಬಹುದು, ಯಾರ ಹತ್ರನಾದ್ರು ಹೋಗಿ ಮಾತಾಡ್ಬೇಕಾದ್ರೆ ಏನು ಸಂಕೋಚ ಇಲ್ಲದೆ ಮಾತಾಡ್ತಾರೆ. ಅದೇ ನೀವು ಯಾರ ಹತ್ರನಾದ್ರೂ ಮಾತಾಡಬೇಕು, ಒಂದು ಚಿಕ್ಕ ಸಹಾಯ ಕೇಳಬೇಕು ಆದ್ರೂ ತುಂಬಾ ಹಿಂಜರಿಕೆ ಮಾಡ್ತಾ ಇದ್ರೆ ಯಾತಿಗ್ ಗೊತ್ತಾ? ಅದ್ ಯಾತಿಕಪ್ಪ ಅಂತ ಹೇಳಿದ್ರೆ ನಿಮ್ಮ ಇನ್ನರ್ ಚೈಲ್ಡ್ ವೂಂಡ್ಸ್. ಎಷ್ಟೋ ಸತಿ ಮನೆಯಲ್ಲಿ ಅಕ್ಕ ತಂಗಿರಿರ್ತಾರೆ, ಆಯ್ತಾ? ಆದ್ರೆ ತಂಗಿ ಇದ್ದ ಹಾಗೆ ಅಕ್ಕ ಇರಲ್ಲ, ಅಣ್ಣ ಇದ್ದ ಹಾಗೆ ತಂಗಿ ಇರಲ್ಲ. ಯಾಕೆ ಹೀಗೆ ಬಿಹೇವಿಯರ್ ಅಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ಹೇಳಿದ್ರೆ, ಒಂದೇ ಮನೆಯಲ್ಲಿ ಒಂದೇ ವಾತಾವರಣದಲ್ಲಿ ಬೆಳೆದಿದ್ರು ಕೂಡ ಅವರ ಅಪ್ಬ್ರಿಂಗಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಆದ್ರೆ ನಿಮ್ಗೆ ಗೊತ್ತಾ, ಕೆಲವು ಸತಿ ಎಷ್ಟೋ ಸತಿ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಯಾರೋ ಒಂದು ಕಮೆಂಟ್ ಮಾಡಿರ್ತಾರೆ, ಅದು ಈಗ ತನಕ ನಿಮ್ಮ ಸುಪ್ತ ಮನಸ್ಸಲ್ಲಿ ಕೂತು ಐ ಆಮ್ ನಾಟ್ ಇನಫ್ ಅಂತ ನಿಮ್ಮ ಇನ್ನರ್ ಚೈಲ್ಡ್ ಕೂಗಿ ಕೂಗಿ ಹೇಳ್ತಾ ಇರುತ್ತೆ. ನೋಡಿ, ಎಲ್ಲೋ ಒಂದ್ ಕಡೆ ಹೋಗಿರ್ತೀರಾ, ನಿಮ್ಮ ಅಪಿಯರೆನ್ಸ್ ಬಗ್ಗೆನೋ ಅಥವಾ ನಿಮ್ಮ ಆರ್ಥಿಕವಾಗಿರ್ತಕ್ಕಂಥ ಸಿಚುಯೇಷನ್ ಬಗ್ಗೆನೋ ಅಥವಾ ನಿಮ್ಮ ಮನೆಯಲ್ಲಿ ಏನ್ ವೀಕ್ನೆಸ್ ಇರುತ್ತೋ, ಎಷ್ಟೋ ಸತಿ ಸಮಾಜ ಎಷ್ಟು ನಿಷ್ಕೃಷ್ಟವಾಗಿರುತ್ತೆ ಅಂತ ಹೇಳಿದ್ರೆ ಆ ಸಣ್ಣ ಮಗುಗೆ ಅದು ತಗೊಳ್ಳಿಕ್ಕಾಗತ್ತೋ ಇಲ್ವೋ ಅಂತ ಗೊತ್ತಿಲ್ಲದೆ ಆಕೆ ಅಥವಾ ಆತನ ಅಪಿಯರೆನ್ಸ್ ಬಗ್ಗೆ ಮಾತಾಡೋದು ಅಥವಾ ಅವರ ತಂದೆ ತಾಯಿ ಬಗ್ಗೆ ನಿಷ್ಕೃಷ್ಟವಾಗಿ ಮಾತಾಡೋದು, ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ಗೊತ್ತಿಲ್ಲದ ಹಾಗೆ ನಾವು ನಮ್ಮ ಸುಪ್ತ ಮನಸ್ಸಲ್ಲಿ ಆ ಎಲ್ಲವನ್ನು ರಿಜಿಸ್ಟರ್ ಮಾಡ್ಬಿಟ್ಟಿರ್ತೀವಿ. ಇವತ್ತು ನೋಡಿರ್ಬೋದು, ನನಗೆ ಯಾಕಪ್ಪ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ, ನನಗೆ ನಾನು ಐ ಆಮ್ ನಾಟ್ ಇನಫ್ ಅಂತ ಪದೇ ಪದೇ ನನ್ನ ಮನಸ್ಸಲ್ಲಿ ಒಂದು ಒಳ ಧ್ವನಿ ಬರ್ತಾನೆ ಇರುತ್ತೆ. ಎಷ್ಟೋ ಸತಿ ನೀವು ನೋಡಿದ್ದೀರಾ, ನಿಮ್ಮ ಲೈಫಲ್ಲಿ ಏನಾದ್ರೂ ಮಾಡಲೇಬೇಕು ಅಂತ ಅನ್ಕೊಂಡಿರ್ತೀರಾ, ಆದ್ರೆ ಕನ್ನಡಿ ಮುಂದೆ ಹೋದ ತಕ್ಷಣ ನಿಮ್ಗೆ ಬರೋ ಪ್ರತಿಯೊಂದು ಥಾಟ್ ಕೂಡ ಯು ಆರ್ ನಾಟ್ ಇನಫ್. ನಿಮ್ ಬಗ್ಗೆ ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದ ಹಾಗೆ ಎಷ್ಟೊಂದು ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇರುತ್ತೆ. ನೋಡಿ, ಭಗವಂತ ನಿಮ್ಗೆ ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಿರೋದು ಏನಪ್ಪಾ ಅಂತ ಹೇಳಿದ್ರೆ ಕಂಪ್ಲೀಟ್ ಫಂಕ್ಷನಲ್ ಬಾಡಿ. ಆದ್ರೆ ಎಲ್ಲವೂ ನಿಮ್ಗೆ ಕೊಡ್ಬೇಕು ಅಂತಾನೆ ಇರ್ತಾನೆ. ಯೂನಿವರ್ಸೇ ನೋಡಿ, ಎಲ್ಲವೂ ಅಬಂಡೆನ್ಸ್ ಅಲ್ಲಿದೆ. ಯಾವುದು ಕೂಡ ಇಲ್ಲಿ ನೀರಿದೆ ಬೇರೆ ಕಡೆ ನೀರಿಲ್ಲ, ಅಥವಾ ಇಲ್ಲಿ ಗಾಳಿ ಇದೆ ಬೇರೆ ಕಡೆ ಬೇರೆ ದೇಶದಲ್ಲಿ ಗಾಳಿ ಇಲ್ಲ ಅಂತಿಲ್ಲ. ಎಲ್ಲಾ ಕಡೆ ಸಮಾನವಾಗಿದೆ. ಆದ್ರೆ ನಮ್ಮ ಮೈಂಡ್ ಸೆಟ್ ಏನಿದೆಯೋ ಅದು ಲ್ಯಾಕ್ ಅನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಏನಿಲ್ವೋ ಅಭವತೆಯನ್ನ ಸೃಷ್ಟಿ ಮಾಡ್ತಾ ಹೋಗುತ್ತೆ. ಹಾಗಾಗಿ ಮೊದಲನೇದಾಗಿ ನಿಮ್ಮ ಇನ್ನರ್ ಚೈಲ್ಡ್ ಅನ್ನ ರೀಪ್ರೋಗ್ರಾಮ್ ಮಾಡಲಿಕ್ಕೆ ಶುರು ಮಾಡಿ. ಹೇಗೆ ಇನ್ನರ್ ಚೈಲ್ಡ್ ರೀಪ್ರೋಗ್ರಾಮಿಂಗ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಲ್ಲಿ ಏನು ಗಾಢವಾದ ನಂಬಿಕೆ ಇರುತ್ತೋ ಅದನ್ನ ಅಫರ್ಮೇಷನ್ ಮೂಲಕ ರೀಪ್ರೋಗ್ರಾಮಿಂಗ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್, ನಾನು ಯಾರ ಹತ್ರನಾದ್ರು ಮಾತಾಡಬೇಕು ಅಂತ ಇರ್ತೀನಿ, ಆಯ್ತಾ? ನನಗೆ ತುಂಬಾ ಭಯ ಇರುತ್ತೆ, ಅಥವಾ ಆಫೀಸಲ್ಲಿ ಒಂದು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಕೈ ಕಾಲು ನಡ್ಕ ಬರೋದು, ತಣ್ಣಕ್ಕಾಗೋದು, ಅಥವಾ ಕಾನ್ಫಿಡೆಂಟ್ ಆಗಿ ಹೋಗಿ ಒಬ್ಬರ ಹತ್ರ ಮಾತಾಡಬೇಕು ಅನ್ನೋ ಸ್ಥೈರ್ಯ ಯಾವುದು ಇರಲ್ಲ. ಆದ್ರೆ ಯಾವಾಗ ನೀವು ನಿಮ್ಗೆ ಹೇಳ್ಕೊತಾ ಹೋಗ್ತೀರಾ, ಯಾಕಂತ ಹೇಳಿದ್ರೆ ನೀವು ಒಳಧ್ವನಿ ಏನೋ ಹೇಳ್ತಾ ಇರುತ್ತೆ, ನಿನ್ ಕೈಲಿ ಆಗಲ್ಲ, ಮಾಡಕ್ಕಾಗಲ್ಲ, ಇದನ್ನ ಬಿಟ್ರೆ ನಿಂಗೆ ಬೇರೆ ದೊಡ್ಡ ಆಪರ್ಚುನಿಟಿ ಇಲ್ಲ, ಇದೇ ನಿನಗೆ ಲಾಸ್ಟ್ ಆಪರ್ಚುನಿಟಿ, ನಿನ್ ಕೈಲಿ ಏನೂ ಸಾಧನೆ ಮಾಡಕ್ಕಾಗಲ್ಲ, ನೀನ್ ನೋಡಕ್ಕೆ ತುಂಬಾ ಕೆಟ್ಟದಾಗಿದ್ಯಾ, ತಪ್ಪಕ್ಕಿದ್ಯಾ, ಸಣ್ಣಕ್ಕಿದ್ಯಾ, ಬೇರೆಯವ್ರು ಮಾತಾಡೋದ್ ಬಿಡಿ, ನಿಮ್ಮ ಒಳಧ್ವನಿನೇ ಹೀಗೆಲ್ಲವೂ ಮಾತಾಡ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಆಸ್ ಅ ಚೈಲ್ಡ್ ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರೀತಿ, ಗೌರವ, ವ್ಯಾಲಿಡೇಷನ್, ಅಫೆಕ್ಷನ್, ಲವ್ ಇದ್ಯಾವುದು ಸಿಗದೆ ಇದ್ದಾಗ ನಿಮ್ಮ ಒಳ ಮನಸ್ಸು ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ಯು ಆರ್ ನಾಟ್ ಇನಫ್ ಅಂತ. ಯಾಕಂತ ಹೇಳಿದ್ರೆ ನೋಡಿ, ಬಾಲ್ಯದಲ್ಲಿ ನಮ್ಗೆ ಏನೂ ಗೊತ್ತಿರಲ್ಲ, ಎಷ್ಟು ಖುಷಿಯಾಗಿರ್ತೀವಿ, ಎಷ್ಟು ಆನಂದವಾಗಿರ್ತೀವಿ, ಏನು ಗೊತ್ತಿಲ್ಲದೇನೆ ಒಂದು ಹುಮ್ಮಸ್ ಇರುತ್ತೆ. ಯಾವ್ದಾದ್ರು ಮಕ್ಕಳು ತುಂಬಾ ಬೇಜಾರಾಗಿರೋದು ಯಾವತ್ತಾರು ನೋಡಿದ್ರ? ಒಂದು ಡಬ್ಬ ಇರ್ಲಿ, ಒಂದು ಏನೇ ಇರ್ಲಿ, ಅದನ್ನ ನೋಡ್ಕೊಂಡು ಆಟ ಆಡ್ಕೊಂಡಿರ್ತವೆ, ಅವರ ಇಮ್ಯಾಜಿನೇಷನ್ ಅಲ್ಲೇ ಇರುತ್ತೆ. ಅಂತ ಸಣ್ಣ ಮಗುಗೆ ಈ ಸಮಾಜ ನಿಷ್ಕೃಷ್ಟವಾಗಿದ್ದಾಗ ಮನೆಯಲ್ಲೇ ಸಿಗ್ಬೇಕಾಗಿರ್ತಕ್ಕಂಥ ಪ್ರೀತಿ, ಸೇಫ್ಟಿ, ಎಲ್ಲದಕ್ಕಿಂತ ಮುಖ್ಯ ಸೇಫ್ಟಿ ಆಗಿರೋದು. ಯಾಕಂತ ಹೇಳಿದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮ ಪೇರೆಂಟ್ಸು ಮಕ್ಕಳ ಮುಂದೆ ಅತಿ ಹೆಚ್ಚಾಗಿ ಜಗಳ ಮಾಡ್ತಾ ಇರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲಿ ಒಂದು ಗಾದೆ ಇತ್ತು, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವ ಆಯ್ತು ಅಂತ. ಹಾಗೆ ಮನೇಲಿ ನಾವೇನ್ ಅನ್ಕೋತೀವಿ, ಜಗಳ ತಾನೆ, ಬೆಳಗ್ಗೆ ಹತ್ತಕ್ಕೆ ನಾವೆಲ್ಲ ಸರಿ ಹೋಗ್ಬಿಡ್ತೀವಿ ಅಂತ. ಆದ್ರೆ ಆ ಸಣ್ಣ ಮಗು ಮೇಲೆ ಎಷ್ಟು ಗಾಢವಾದ ಒಂದು ಪರಿಣಾಮ ಬೀಳುತ್ತೆ ಗೊತ್ತಾ? ಹಾಗಾಗಿ ಮಕ್ಕಳ ಮನ್ಸ್ ಮೇಲೆ ಇದೆಲ್ಲವೂ ಪರಿಣಾಮ ಬಿದ್ದು 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 ಆ ಮಕ್ಕಳಿಗೆ ಏನನ್ಸುತ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ಇನ್, ನನ್ಗೆ ಯಾವುದೇ ರೀತಿಯ ಕಾನ್ಫಿಡೆನ್ಸ್ ಇಲ್ಲ, ನನ್ನ ಲೈಫಲ್ಲಿ ಏನನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮ್ಮ ಒಳಧ್ವನಿ ನಮಗೆ ಕೂಗಿ ಕೂಗಿ ಹೇಳ್ತಾ ಇರುತ್ತೆ. ಇದನ್ನ ಹೇಗೆ ನಾವು ಇದರಿಂದ ಆಚೆ ಬರೋದು ಅಂತ ಹೇಳಿದ್ರೆ, ಮೊದಲನೇದಾಗಿ ಒಂದು ಸ್ವಲ್ಪ ಮೈಕ್ರೋ ಗೋಲ್ಸ್ ಅನ್ನ ಇಟ್ಕೊಳ್ಳಿ, ಆಯ್ತಾ? ನಂತರ ನಿಮ್ಗೆ ಏನ್ ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಇಷ್ಟ ಆಗ್ತಾ ಹೋಗುತ್ತೆ ಅದೆಲ್ಲವನ್ನು ಬರೀರಿ. ಎಕ್ಸಾಂಪಲ್, ನಾನು ಡಿಸಿಪ್ಲಿನ್ ಆಗಿದ್ದೀನಿ ಅನ್ನೋದಾಗಿರ್ಬೋದು, ನಾನು ಹಾರ್ಡ್ ವರ್ಕಿಂಗ್ ಆಗಿರೋದಿರ್ಬೋದು, ನನ್ನ ಕಣ್ಣು, ಕೈಯೋ, ಕಾಲು, ಏನು ಈವನ್ ಬೇರ್ ಮಿನಿಮಮ್ ನಿಮ್ಗೆ ಏನು ಇಷ್ಟನೋ ಅದೆಲ್ಲವನ್ನು ಬರೀತಾ ಹೋಗಿ. ನಂತರ ಅಫರ್ಮೇಷನ್ ಗಳನ್ನ ಮಾಡ್ಕೋತಾ ಹೋಗಿ. ಎಕ್ಸಾಂಪಲ್, ನನಗೆ ನಾನು ಕಾನ್ಫಿಡೆನ್ಸ್ ಆಗಿಲ್ಲ ಅಂತ ಅನ್ಸುತ್ತೆ ಅನ್ಕೊಳ್ಳೋಣ,
ಕನ್ನಡಿ ಮುಂದೆ ಏನು ಬರಿಬೇಕು ಅಂತ ಹೇಳಿದ್ರೆ ಐ ಆಮ್ ಸೋ ಕಾನ್ಫಿಡೆಂಟ್. ನನಗೆ ಅನ್ಸುತ್ತೆ ನಾನು ನೋಡಕ್ ಚೆನ್ನಾಗಿಲ್ಲ ಅಂತ. ಕನ್ನಡಿ ಮುಂದೆ ಬರೀರಿ ಐ ಆಮ್ ಸೋ ಬ್ಯೂಟಿಫುಲ್ ಅಂತ. ಎಕ್ಸಾಂಪಲ್, ನನ್ನ ಫ್ರೆಂಡ್ಸ್ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ, ಐ ಆಮ್ ನಾಟ್ ಇನಫ್ ಸಕ್ಸಸ್ಫುಲ್ ಅಂತ ಅನ್ಸೋಣ. ನಾವು ಅದನ್ನ ಬರೆಯೋಣ ಐ ಆಮ್ ವೆರಿ ಸಕ್ಸಸ್ಫುಲ್ ಇನ್ ಮೈ ಲೈಫ್ ಅಂತ. ಎಕ್ಸಾಂಪಲ್ ಅನ್ಸುತ್ತೆ ಐ ಆಮ್ ನಾಟ್ ಇನಫ್ ಅಂತ ಅನ್ಸುತ್ತೆ, ಅದನ್ನು ಕೂಡ ಬರೆಯೋಣ. ಎಲ್ಲವನ್ನು ಒಂದು ಇಷ್ಟು ಅಫರ್ಮೇಷನ್ ಅನ್ನ ಬರೆದು ನಿಮ್ಮ ಮಿರರ್ ಮುಂದೆ ಸ್ಟಿಕ್ ಮಾಡ್ಲಿಕ್ಕೆ ಶುರು ಮಾಡಿ. ಆಗ ಅದನ್ನೇ ಹೇಳ್ಕೊತಾ ಹೋಗ್ತೀರಾ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಗೊತ್ತಾ, ಯಾವುದೇ ನಿಮ್ಗೆ ಬ್ಯಾಡ್ ಹ್ಯಾಬಿಟ್ ಇರಲಿ ಅದನ್ನ ಹೇಳಲಿಕ್ಕೆ ಶುರು ಮಾಡಿ. ಎಕ್ಸಾಂಪಲ್, ನನಗೆ ಓವರ್ ಈಟಿಂಗ್ ಹ್ಯಾಬಿಟ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ನಾನು ಅದನ್ನ ಹೇಳಕ್ಕೆ ಶುರು ಮಾಡಬೇಕು. ಐ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಓವರ್ ಈಟಿಂಗ್, ಐ ಹ್ಯಾವ್ ಟು ಕಟ್ ಡೌನ್. ಯಾವತ್ತೂ ತಿಳ್ಕೊಳ್ಳಿ, ನೀವು ಏನೇ ಮಾಡಬೇಕಾದ್ರೂ ಐ ವಿಲ್ ಸ್ಟಾಪ್ ಅಂತ ಹೇಳಬೇಡಿ. ಯಾಕಂತ ಹೇಳಿದ್ರೆ, ಈಗ ನಾನು ವಾಚನ್ನು ಲೆಫ್ಟ್ ಹ್ಯಾಂಡಿಗೆ ಹಾಕಿದ್ದೀನಿ, ನಾನು ಏನಾದರೂ ರೈಟ್ ಹ್ಯಾಂಡಿಗೆ ಹಾಕಿದ್ರೆ ನಂಗೆ ಆರಾಮಾಗಿ ಅನ್ಸತ್ತಾ ಇಲ್ಲ. ಈಗ ಡೈಲಿ ಬೆಳಗ್ಗೆ ಎದ್ದು ನಾನು ಈ ಸೋಫಾದ ಮೇಲೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತೀನಿ. ನನ್ನ ಬೇರೆ ಕಡೆ ಕೂತ್ಕೊ ಅಂತ ಹೇಳಿದ್ರೆ ನಂಗೆ ಇರ್ಸು ಮುರ್ಸು ಅಂತ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಬ್ರೈನಿಗೆ ಯಾವುದೇ ರೀತಿಯ ಹೊಸತನವನ್ನು ಇಷ್ಟಪಡಲ್ಲ, ಒಪ್ಕೊಳ್ಳಲ್ಲ. ಹಾಗಾಗಿ ನಾನೀಗ ನಾಳೆಯಿಂದ ನಾನು ಶುಗರ್ ತಿನ್ನೋದು ನಿಲ್ಸ್ಬಿಡ್ತೀನಪ್ಪ ಅಂತಂದ ತಕ್ಷಣ ನನ್ನ ಬ್ರೈನ್ ಏನು ಹೇಳುತ್ತೆ, ಅಯ್ಯೋ ಶುಗರಿಂದನೇ ನಾನು ಬದುಕ್ತಾ ಇದ್ದೀನಿ, ಫಸ್ಟು ಶುಗರ್ ತಿನ್ನು ಅಂತ ತಕ್ಷಣನೇ ಸಾಯಂಕಾಲನೇ ಒಂದು ಐಸ್ ಕ್ರೀಮ್ ಆರ್ಡರ್ ಮಾಡಿ ತಿನ್ಬಿಡ್ತೀರಾ. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಬ್ರೈನಿಗೆ ಸ್ಟಾಪ್ ಅನ್ನೋದು ಕಂಡ್ರೆ ಇಷ್ಟ ಆಗಲ್ಲ, ಹೊಸತನ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಬ್ರೈನು ಒಂದು ಪ್ಯಾಟ್ರನ್ ರೀತಿ ಕೆಲಸ ಮಾಡ್ತಾ ಇರುತ್ತೆ. ನೀವು ಏನು ಹೇಳ್ಕೋಬೇಕಪ್ಪ ನಿಮಗೆ ಅಂತ ಹೇಳಿದ್ರೆ, ಐ ಆಮ್ ಗೋಯಿಂಗ್ ಟು ಕಟ್ ಡೌನ್ ಶುಗರ್, ಕಡಿಮೆ ಮಾಡ್ತಾ ಹೋಗ್ತೀನಿ. ಕ್ರಮೇಣವಾಗಿ ಅದನ್ನು ಕಡಿಮೆ ಮಾಡ್ತಾ ಹೋಗ್ತೀರಾ. ಯಾವುದೇ ನಿಮಗೆ ಯಾವುದೇ ಒಂದು ಟಾಕ್ಸಿಕ್ ಟ್ರೇಡ್ ಇದೆ ಅನ್ಸಿದ್ರೆ ಅದನ್ನು ಜೋರಾಗಿ ಹೇಳಲಿಕ್ಕೆ ಶುರು ಮಾಡಿ, ಅದ್ರ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿ, ಅದನ್ನು ಫೀಲ್ ಮಾಡಲಿಕ್ಕೆ ಶುರು ಮಾಡಿ. ಇದನ್ನು ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ, ಕ್ರಮೇಣವಾಗಿ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ ಏನಿದೆ, ಬ್ಯಾಡ್ ಟ್ರೇಡ್ಸ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ. ಎಕ್ಸಾಂಪಲ್, ಐ ಆಮ್ ನಾಟ್ ಕಾನ್ಫಿಡೆಂಟ್ ಅಂದರೆ ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ಕೊಳ್ತಾ ಹೋಗಿ, ನಿಮ್ಮ ಬಗ್ಗೆ ಏನಿರ್ತಕ್ಕಂಥ ಒಳ್ಳೇದು ಇರುತ್ತೋ ಅದೆಲ್ಲವನ್ನು ಮಾತಾಡ್ತಾ ಹೋಗಿ. ಯಾಕೆ ಗೊತ್ತಾ, ನಿಮ್ಮ ಸುತ್ತ ಮನಸ್ಸಿಗೆ ನೀವು ತಮಾಷೆ ಮಾಡ್ತಾ ಇದ್ದೀರೋ, ಸುಳ್ಳು ಹೇಳ್ತಿದ್ದೀರೋ, ನಿಜ ಹೇಳ್ತಿದ್ದೀರೋ ಗೊತ್ತಾಗಲ್ಲ. ಎಕ್ಸಾಂಪಲ್, ಈಗ ನಾನು ನನ್ನ ಫ್ರೆಂಡ್ ಹತ್ರ ಹೋಗ್ತೀನಿ, ಮಗ ನಾನು ಏನು ದಪ್ಪಗಿದ್ದೀರಲ್ಲಿ, ನಂಗೆ ಜಾಗ ಸಾಕಾಗತ್ತಾ, ಈಗ ಹೇಳಿದ ತಕ್ಷಣ ಏನಾಗುತ್ತೆ, ನಿಮ್ಮ ಬಾಡಿ ಅಡಾಪ್ಟ್ ಮಾಡ್ಕೋತಾ ಹೋಗುತ್ತೆ. ಮಗ ನಾನು ಸಖತ್ ಪೆದ್ದ ಕಣೋ, ನನಗೇನು ಗೊತ್ತಾಗಲ್ಲ ಅಂತ ಹೇಳಿದ್ರೆ, ನಿಮ್ಮ ಬ್ರೈನ್ ಸಬ್ ಕಾನ್ಷಿಯಸ್ ಏನಂತ ಹೇಳುತ್ತೆ ಅಂದರೆ, ನೀನು ಪೆದ್ದ 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 ಅಂತ. ಹಾಗೆ ತಮಾಷೆಗೂ ಕೂಡ ನಿಮ್ಮನ್ನು ನೀವು ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಒಪ್ಕೊಳ್ಬೇಡಿ. ಯಾವಾಗ ನೀವು ಕೆಟ್ಟದಾಗಿ ಮಾತಾಡ್ತಾ ಹೋಗ್ತಿರೋ ಅದು ನಿಮ್ಮ ಮೈಂಡಲ್ಲಿ ಡೀಪಾಗಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ, ನೀವು ಅದಾಗ್ತಾ ಹೋಗ್ತೀರಾ. ಅದ್ರ ಬದಲು ಐ ಆಮ್ ವೆರಿ ಸ್ಮಾರ್ಟ್, ಐ ಆಮ್ ಇಂಟೆಲಿಜೆಂಟ್. ನೋಡಿ, ಯಾವಾಗಲೂ ಯಾರು ತನ್ನ ಹೆಗಲನ್ನು ತಡ್ಕೋತಾ ಇರ್ತಾರೋ ಆ್ಯಕ್ಚುಲಿ ಗೊತ್ತಿಲ್ಲದೆ ಅವರು ಸಬ್ ಕಾನ್ಷಿಯಸ್ಲಿ ಸಕ್ಸಸ್ಫುಲ್ ಆಗಿರ್ತಾರೆ. ಎಷ್ಟೋ ಸತಿ ನಾನು ಇದು ಅಂತ ಹೇಳ್ಕೊತಾ ಇರ್ತಾರೆ, ನಮಗೆ ಗೊತ್ತಿಲ್ಲದ ಹಾಗೆ ಅವ್ರ ಬಗ್ಗೆ ನಮ್ಗೆ ಆ ಇಂಪ್ರೆಷನ್ ಹುಡ್ತಾ ಹೋಗುತ್ತೆ. ಸೊ ತಮಾಷೆಗೂ ಕೂಡ ಇವತ್ತಿಂದ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ. ಧನ್ಯವಾದಗಳು.